ನಮಸ್ಕಾರ. ಮುಖ್ಯಾಂಶಗಳು. ಭಾರತ ಬಾಂಗ್ಲಾದೇಶ ನಡುವಿನ ಬಹುನಿರೀಕ್ಷಿತ ಮೈತ್ರಿ ಸೇತು ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಉಭಯ ದೇಶಗಳ ಬಾಂಧವ್ಯ ವೃದ್ಧಿಗೆ ಸಹಕಾರಿ. ಪ್ರತಿಪಕ್ಷಗಳಿಂದ ತೈಲ ಬೆಲೆ ಏರಿಕೆಗೆ ವಿರೋಧ. ಸಂಸತ್ತಿನ ಉಭಯ ಸದನಗಳಲ್ಲಿ ಗದ್ದಲ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಿಯಂತ್ರಿಸುವಲ್ಲಿ ಕೇಂದ್ರ ರಾಜ್ಯಗಳು ಸಂಪೂರ್ಣ ವಿಫಲ. ಸಿದ್ದರಾಮಯ್ಯ ಟೀಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಳಿತ. ಬಸವರಾಜ ಬೊಮ್ಮಾಯಿ ಪ್ರತಿಪಾದನೆ. ಹಾಗೂ ಐಐಟಿ ಎನ್ಐಟಿಗಳಲ್ಲಿ ಮಹಿಳೆಯರ ಪ್ರವೇಶ ಪ್ರಮಾಣ ಹೆಚ್ಚಳ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಮಹಿಳೆಯರ ಸಬಲೀಕರಣಕ್ಕೆ ಸಹಕಾರಿ. ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ವಾರ್ತೆಗಳ ವಿವರ. ಬಹುನಿರೀಕ್ಷಿತ ಭಾರತ ಹಾಗೂ ಬಾಂಗ್ಲಾದೇಶ ನಡುವಣ ಮೈತ್ರಿ ಸೇತುವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಭಾರತದ ತ್ರಿಪುರಾ ರಾಜ್ಯದ ಗಡಿಯಲ್ಲಿ ಹರಿಯುವ ಫೆನಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಈ ಸೇತುವೆಯಿಂದ ಉಭಯ ದೇಶಗಳ ವ್ಯಾಪಾರ ಹಾಗೂ ಜನರ ಸಂಚಾರಕ್ಕೆ ಹೊಸ ಅಧ್ಯಾಯ ಆರಂಭವಾದಂತಾಗಿದೆ. ಸೇತುವೆ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, ಮೈತ್ರಿ ಸೇತು ಆರಂಭದಿಂದ ಭಾರತ ಹಾಗೂ ಬಾಂಗ್ಲಾದೇಶ ಜನರ ನಡುವೆ ಸಂಪರ್ಕ ಹಾಗೂ ಆರ್ಥಿಕ ಅವಕಾಶಗಳು ಹೆಚ್ಚಲಿವೆ ಎಂದರು. ಇಡೀ ಪ್ರದೇಶ ಭಾರತ ಹಾಗೂ ಬಾಂಗ್ಲಾದೇಶ ನಡುವಣ ವಾಣಿಜ್ಯ ಕಾರಿಡಾರ್ ಆಗಿ ಅಭಿವೃದ್ಧಿಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ ಹಲವು ವರ್ಷಗಳಿಂದ ರೈಲು, ರಸ್ತೆ ಹಾಗೂ ಜಲಮಾರ್ಗಗಳ ಮೂಲಕ ಉಭಯ ದೇಶಗಳನ್ನು ಸಂಪರ್ಕಿಸುವ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಇಂದು ಉದ್ಘಾಟನೆಗೊಂಡ ಮೈತ್ರಿ ಸೇತು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಹೇಳಿದರು. ಈ ಸೇತುವೆಯಿಂದ ತ್ರಿಪುರಾ ಮಾತ್ರವಲ್ಲದೆ ಅಸ್ಸಾಂ, ಮಿಜೋರಾಂ ಹಾಗೂ ಮಣಿಪುರ ರಾಜ್ಯಗಳು ಬಾಂಗ್ಲಾದೇಶ ಮತ್ತು ದಕ್ಷಿಣ ಪೂರ್ವ ಏಷ್ಯಾದ ಇತರ ರಾಷ್ಟ್ರಗಳೊಂದಿಗೆ ಸಂಪರ್ಕ ಹೊಂದಲು ಸಾಧ್ಯವಾಗಲಿದೆ ಎಂದು ನುಡಿದರು. डबल इंजन लगाने का फैसला किया. एक इंजन त्रिपुरा में, दूसरा इंजन दिल्ली में. और इस डबल इंजन के फैसले के कारण जो परिणाम निकले, जो प्रगति का मार्ग प्रशस्त हुआ, वो आज आपके सामने है. आज त्रिपुरा पुरानी सरकार के 30 साल और डबल इंजन की 3 साल की सरकार में आए बदलाव को स्पष्ट अनुभव कर रहा है. जहां कमीशन और करप्शन के बिना काम होने मुश्किल थे, वहां आज सरकारी लाभ लोगों के बैंक खाते में डायरेक्ट पहुंच रहा है. जो कर्मचारी समय पर सैलरी पाने के लिए भी परेशान हुआ करते थे, उनको 7वें पे कमीशन के तहत सैलरी मिल रही है. जहां किसानों को अपनी उपज बेचने के लिए अनेक मुश्किलें उठानी पड़ती थी, वहीं पहली बार त्रिपुरा में किसानों से एमएसपी पर खरीद सुनिश्चित हुई. Build a bridge over the river Feni. ಮೈತ್ರಿ ಸೇತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂದೇಶ ನೀಡಿದ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ, ಈಶಾನ್ಯ ಭಾರತದ ಪ್ರದೇಶಕ್ಕೆ ಸಂಪರ್ಕವನ್ನು ಬಲಪಡಿಸಲು ನೆರೆಯ ದೇಶ ಭಾರತಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಬಾಂಗ್ಲಾದೇಶ ಮುಂದುವರಿಸಲು ಬದ್ಧವಾಗಿದೆ ಎಂದರು. ವ್ಯಾಪಾರ ವಹಿವಾಟುಗಳಿಗೆ ರಾಜಕೀಯ ಅಡೆತಡೆಗಳು ಭೌತಿಕ ಅಡೆತಡೆಗಳಾಗಬಾರದು. ಮೈತ್ರಿ ಸೇತು ಜನರ ಜೀವವಾಹಿನಿಯಾಗಿ ಸೇವೆ ಸಲ್ಲಿಸಲಿ ಎಂದು ಹೇಳಿದರು. For construction of the bridge. 10 years later, today, the bridge is a reality. This bridge will be a trading lifeline for the northeast of India. Hira connectivity and is moving towards Hira Plus era. Large number of projects of highways, internetways, railways and airways have been taken up along with waterways. It's now connected with Haldia and Varanasi via waterways in Bangladesh. The cost of transporting essential goods to northeast region has considerably Tripura, the gateway of northeastern region with the world.
In order to streamline movement of international goods and passengers, integrated checkpost is being set up at Sabroom. With improved connectivity, the potential of horticulture and food processing has increased, which has strong international demand. So, to boost the exports, special economic zone is being established at Sabroom. ಲೋಕಸಭೆ ಕಲಾಪವನ್ನು ಇದೇ ಮೊದಲ ಬಾರಿಗೆ ಕೋವಿಡ್ ಪೂರ್ವ ಸಮಯದಂತೆ ಇಂದು ಬೆಳಗ್ಗೆ 11 ಗಂಟೆಗೆ ಆರಂಭಿಸಲಾಯಿತು. ಆದರೆ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಕಲಾಪವನ್ನು 2 ಬಾರಿ ಮುಂದೂಡಿಕೆಯ ನಂತರ ಅಂತಿಮವಾಗಿ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಸದನದ ಪ್ರತಿಯೊಬ್ಬ ಸದಸ್ಯರನ್ನು ಕ್ಯಾಮೆರಾಗಳು ಸೆರೆ ಹಿಡಿಯಬೇಕು, ಪ್ರತಿಪಕ್ಷಗಳ ಸದಸ್ಯರ ಧ್ವನಿಯನ್ನು ಅಡಗಿಸಬಾರದು ಎಂದು ಹೇಳಿದರು. ಈ ಹಂತದಲ್ಲಿ ಸದಸ್ಯರೊಬ್ಬರು ಪ್ರತಿಕ್ರಿಯಿಸಿ, ಪ್ರತಿಪಕ್ಷ ಸದಸ್ಯರ ಕೋಲಾಹಲವನ್ನು ದೇಶಕ್ಕೆ ತೋರಿಸಬೇಕೇ ಎಂದು ಪ್ರಶ್ನಿಸಿದಾಗ ಲೋಕಸಭೆಯಲ್ಲಿ ಗದ್ದಲದ ವಾತಾವರಣ ಸೃಷ್ಟಿಯಾಯಿತು. ಪ್ರತಿಪಕ್ಷ ಸದಸ್ಯರ ಘೋಷಣೆಗಳ ನಡುವೆಯೇ ಸ್ಪೀಕರ್ ಓಂ ಬಿರ್ಲಾ ಪ್ರಶ್ನೋತ್ತರ ಅವಧಿಯನ್ನು ಮುಂದುವರೆಸುವಂತೆ ಸೂಚಿಸಿದರು. ಆಹಾರ ಧಾನ್ಯಗಳ ಸಂಗ್ರಹಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಸಚಿವರು ಉತ್ತರ ನೀಡುತ್ತಿದ್ದಾಗ ಘೋಷಣೆ ಮುಂದುವರೆಸಿದರು. ನಮಗೆ ನ್ಯಾಯ ಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಘೋಷಣೆ ಕೂಗುತ್ತಿದ್ದರು. मैं इनसे पूछना चाहता हूं, जिनको पता नहीं है, जिनके नेता को पता नहीं है, इनके नेता को पता नहीं है कि तीसरी डिपार्टमेंट कहां है, कब अलग हुआ। मोदी जी ने 2019 के पहले 2 डिपार्टमेंट बना दिया। ದೇಶದಲ್ಲಿ ಮೀನುಗಾರಿಕೆ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಯೋಜನೆಗಳ ಸಂಬಂಧ ಪಶುಸಂಗೋಪನೆ, ಡೈರಿ ಹಾಗೂ ಮೀನುಗಾರಿಕೆ ಸಚಿವ ಗಿರಿರಾಜ್ ಸಿಂಗ್ ಉತ್ತರಿಸಲು ಮುಂದಾದರು. ಗದ್ದಲ ಮುಂದುವರಿದಾಗ ಕಲಾಪವನ್ನು ಮೊದಲು ಅಪರಾಹ್ನ 12 ಗಂಟೆಗೆ ಮುಂದೂಡಲಾಯಿತು. 12 बजे तक के लिए स्थगित की जाती है। प्लीज गो टू योर सीट। ಆನಂತರ ಮತ್ತೆ ಸದನ ಸೇರಿದಾಗ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಯಿತು. ನಂತರ ಕಲಾಪ ಮರು ಸಮಾವೇಶಗೊಂಡಾಗ ಪೀಠದಲ್ಲಿದ್ದ ರಾಜೇಂದ್ರ ಅಗರ್ವಾಲ್ ಶೂನ್ಯ ವೇಳೆ ಕಲಾಪವನ್ನು ಆರಂಭಿಸಿದರು. ಆದರೆ ಪ್ರತಿಪಕ್ಷ ಸದಸ್ಯರು ಇಂಧನ ಬೆಲೆ ಏರಿಕೆ ವಿಷಯವನ್ನು ಚರ್ಚಿಸಬೇಕೆಂದು ಪಟ್ಟು ಹಿಡಿದರು. ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆಗೆ ಮುಂದೂಡಿದರು. प्रातः 11 बजे तक के लिए स्थगित की जाती है। ರಾಜ್ಯಸಭೆ ಇಂದು ಇದೇ ಮೊದಲ ಬಾರಿಗೆ ಕೊರೋನಾ ಪೂರ್ವ ಸಮಯದಂತೆ ಬೆಳಗ್ಗೆ 11 ಗಂಟೆಗೆ ಸಮಾವೇಶಗೊಂಡಿತು. ಆದರೆ ಇಂಧನ ಬೆಲೆ ಏರಿಕೆ ವಿಷಯವನ್ನು ಚರ್ಚೆ ನಡೆಸಬೇಕೆಂದು ಪ್ರತಿಪಕ್ಷಗಳ ಸದಸ್ಯರು ಪಟ್ಟು ಹಿಡಿದ ಕಾರಣ ಕಲಾಪವನ್ನು ಮೊದಲು 2 ಬಾರಿಗೆ, ನಂತರ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಸದನ ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ವಿವಿಧ ಸಮಿತಿಗಳು ಕಾಗದ ಪತ್ರಗಳನ್ನು ಮಂಡಿಸಿದವು. ಉಪಸಭಾಪತಿ ಹರಿವಂಶ್ ನಾರಾಯಣ್ ಸಿಂಗ್ ಸದನದಲ್ಲಿ ಆಸನ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ನೀಡಿ ಎಲ್ಲರಿಗೂ ಧ್ವನಿ ಕೇಳಿಸುವಂತಹ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಬಜೆಟ್ ಅಧಿವೇಶನದ ಉಳಿದ ಅವಧಿಗೆ ಇದೊಂದು ತಾತ್ಕಾಲಿಕ ವ್ಯವಸ್ಥೆ ಎಂದು ಹೇಳಿದರು. ನಂತರ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಪ್ರತಿಪಕ್ಷಗಳು ಇಂಧನ ಬೆಲೆ ಏರಿಕೆ ಕುರಿತು ಸಲ್ಲಿಸಿದ್ದ ನಿಲುವಳಿ ಸೂಚನೆಯನ್ನು ಉಪಸಭಾಪತಿ ತಿರಸ್ಕರಿಸಿದರು. ಶೂನ್ಯ ಅವಧಿ ಕಲಾಪ ಮುಂದುವರೆಸಲು ಸಹಕಾರ ನೀಡಬೇಕೆಂದು ಪ್ರತಿಪಕ್ಷಗಳ ಸದಸ್ಯರಿಗೆ ಉಪಸಭಾಪತಿ ಮನವಿ ಮಾಡಿದರು. ಆದರೆ ಪ್ರತಿಪಕ್ಷಗಳ ಸದಸ್ಯರು ಆ ವೇಳೆ ಘೋಷಣೆ ಕೂಗಲಾರಂಭಿಸಿದರು. ಡಿಎಂಕೆ ತಿರುಚಿ ಶಿವ ಕ್ರಿಯಾಲೋಪ ಎತ್ತಿ ಮಹತ್ವದ ವಿಷಯಗಳನ್ನು ಚರ್ಚಿಸಲು ಅವಕಾಶ ನೀಡಬೇಕೆಂಬ ಮನವಿಗೆ ನಮ್ಮ ಸಮ್ಮತಿ ಇದೆ. ಆದರೆ ಇಂಧನ ಬೆಲೆಗಳ ಏರಿಕೆ ಪ್ರತಿಯೊಬ್ಬರನ್ನೂ ಬಾಧಿಸಿದೆ. ಈ ಸನ್ನಿವೇಶದಲ್ಲಿ ಆ ವಿಷಯ ಹೊರತುಪಡಿಸಿ ಯಾವುದೇ ಚರ್ಚೆ ಸಾಧ್ಯವಿಲ್ಲ ಎಂದರು. ಬಿಜೆಪಿಯ ಭೂಪೇಂದ್ರ ಯಾದವ್ ಈ ವಿಷಯದಲ್ಲಿ ಸಭಾಪತಿಗಳು ರೂಲಿಂಗ್ ನೀಡಿದ್ದು ಅದನ್ನು ಬದಲಾಯಿಸಲಾಗದು, ಸದನ ನಡೆಸಲು ಪ್ರತಿಪಕ್ಷಗಳು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ನಂತರ ಗದ್ದಲದ ಕಾರಣ ಕಲಾಪವನ್ನು 12 ಗಂಟೆಗೆ ಮುಂದೂಡಲಾಯಿತು. श्री कनक मेहला जी ಆನಂತರ ಮತ್ತೆ ಸದನ ಸೇರಿದಾಗ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿದರು. तो ऐसे आवश्यक वस्तुएं जब हमको नहीं मिल रहे हैं,
ರಾಜ್ಯಸಭೆ ಮರುಸಮಾವೇಶಗೊಂಡಾಗ ಎಲ್ಪಿಜಿ ದರಗಳ ಏರಿಕೆ ಕುರಿತಂತೆ ಚರ್ಚೆಗೆ ಅವಕಾಶ ನೀಡಬೇಕೆಂದು ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಒತ್ತಾಯಿಸಿದರು. ಆದರೆ ಸಭಾಪತಿಗಳು ನೀಡಿರುವ ಸೂಚನೆಯ ವಿರುದ್ಧ ಹೋಗಲು ಸಾಧ್ಯವಿಲ್ಲ ಎಂದು ಉಪಸಭಾಪತಿ ಸ್ಪಷ್ಟಪಡಿಸಿದರು. एक मिनट निवेदन करने का समय देंगे आप जानते हैं ऑनरेबल चेयरमैन के प्रायर परमिशन के बगैर ಈ ಹಂತದಲ್ಲಿ ರಾಜ್ಯಸಭೆ ರಾಜಿ ಹಾಗೂ ಸಂಧಾನ ತಿದ್ದುಪಡಿ ವಿಧೇಯಕ 2021 ಚರ್ಚೆಗೆ ಕೈಗೆತ್ತಿಕೊಂಡಿತು. ಆದರೆ ವಿಧೇಯಕದ ಮೇಲೆ ಚರ್ಚೆ ನಡೆಸುವಂತೆ ಉಪಸಭಾಪತಿ ಅವರ ಸಲಹೆಯನ್ನು ಕಾಂಗ್ರೆಸ್ ಸದಸ್ಯ ವಿವೇಕ್ ತಂಕ ನಿರಾಕರಿಸಿ, ಪ್ರತಿಪಕ್ಷ ನಾಯಕರು ನಿಂತಿರುವಾಗ ನಾನು ಹೇಗೆ ಮಾತನಾಡಲು ಸಾಧ್ಯ, ಮೊದಲು ಅವರು ಹೇಳುವುದನ್ನು ಆಲಿಸಿ ಎಂದು ತಿಳಿಸಿದರು. ಎಲ್ಪಿಜಿ ಬೆಲೆ ಏರಿಕೆ ಬಗ್ಗೆ ಚರ್ಚೆ ನಡೆಯಬೇಕೆಂದು ಖರ್ಗೆ ಒತ್ತಾಯ ಮುಂದುವರೆಸಿದರು. ಈ ಹಂತದಲ್ಲಿ ಪ್ರತಿಪಕ್ಷಗಳ ಘೋಷಣೆಯಿಂದಾಗಿ ಗದ್ದಲದ ವಾತಾವರಣದ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆಗೆ ಮುಂದೂಡಿದರು. सबका सुनने के बाद शायद मैं समझूंगा जो ये इतने प्राइसेस बढ़े हैं वो पूरे वापस लेंगे और वो जैसा कि 2013-14 में जो प्राइसेस थे on Wednesday 10th March 2021. ವಿಧಾನಸಭೆಯ ಕಾರ್ಯಕಲಾಪ ಇಂದು ಆರಂಭವಾಗಿದ್ದು ಮೊದಲಿಗೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಂತಾಪ ಸೂಚನಾ ನಿರ್ಣಯವನ್ನು ಮಂಡಿಸಿ ನ್ಯಾಯಮೂರ್ತಿ ಎಂ ರಾಮಜೋಯಿಸ್, ಖ್ಯಾತ ಕವಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಮತ್ತು ಕೃಷಿ ವಿಜ್ಞಾನಿ ಮಹದೇವಪ್ಪ ಅವರುಗಳ ನಿಧನಕ್ಕೆ ಶ್ರದ್ಧಾಂಜಲಿ ಕೋರುವುದಾಗಿ ತಿಳಿಸಿದರು. ಸ್ಪೀಕರ್ ಅವರು ರಾಮಜೋಯಿಸ್, ಲಕ್ಷ್ಮೀನಾರಾಯಣ ಭಟ್ ಮತ್ತು ಮಹದೇವಪ್ಪ ಅವರ ವ್ಯಕ್ತಿತ್ವ, ಕೊಡುಗೆ ಹಾಗೂ ಸೇವೆಯನ್ನು ಸ್ಮರಿಸಿದರು. ಕೃಷಿ ವಿಜ್ಞಾನಿಯಾಗಿದ್ದ ಡಾಕ್ಟರ್ ಎಂ ಮಹದೇವಪ್ಪ ಅವರು ಶ್ರೀಯುತರು ನಂತರ ಸತತ ಸಂಶೋಧನೆ ಕೈಗೊಂಡ ಅನೇಕ ಭತ್ತದ ತಳಿಗಳನ್ನು ಸಂಶೋಧಿಸಿ ಕೃಷಿಕರಿಗೆ ನೀಡಿದ್ದರು. ಭತ್ತದ ಕುರಿತು 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದ ಶ್ರೀಯುತರ ಸಾಧನೆಗಳನ್ನು ಗುರುತಿಸಿ ಪದ್ಮಶ್ರೀ, ಪದ್ಮಭೂಷಣ, ಕರ್ನಾಟಕ ರಾಜ್ಯೋತ್ಸವ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿತ್ತು. ಸ್ಪೀಕರ್ ಮಂಡಿಸಿದ ಸಂತಾಪ ಸೂಚನಾ ನಿರ್ಣಯವನ್ನು ಬೆಂಬಲಿಸಿ ಮಾತನಾಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ನ್ಯಾಯಮೂರ್ತಿ ರಾಮಜೋಯಿಸ್ ತುಂಬಾ ಜೀವನವನ್ನು ನಡೆಸಿ ನಮ್ಮನ್ನು ಅಗಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯವರಾದ ಅವರು ಕಾನೂನು ತಜ್ಞರು ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯ ಸಂಪಾದಿಸಿದ್ದರು. ನ್ಯಾಯಮೂರ್ತಿಯಾಗಿ, ಜಾರ್ಖಂಡ್ ರಾಜ್ಯಪಾಲರಾಗಿ, ರಾಜ್ಯಸಭೆ ಸದಸ್ಯರಾಗಿ ಅವರು ಸಲ್ಲಿಸಿರುವ ಕೊಡುಗೆ ಅಪಾರ. ನ್ಯಾಯಮೂರ್ತಿಯಾಗಿ ಅವರು ನೀಡಿರುವ ತೀರ್ಪುಗಳು ಇಂದಿಗೂ ಜನಪ್ರಿಯವಾಗಿದೆ. ಅವರು ಶ್ರೇಷ್ಠ ಚಿಂತಕರಾಗಿದ್ದರು. ಬಿಜೆಪಿಯ ಚಿಂತಕರ ಚಾವಡಿಯಲ್ಲಿ ಪ್ರಮುಖ ಸ್ಥಾನವನ್ನು ಅವರು ಅಲಂಕರಿಸಿದ್ದರು ಎಂದರು. ಸರಳ ಸಜ್ಜನಿಕೆಗೆ ಹೆಸರಾಗಿದ್ದ ರಾಮಜೋಯಿಸರು ಅನೇಕ ಬಾರಿ ಅವರನ್ನು ಭೇಟಿ ಮಾಡಿದಾಗ ಜ್ವಲಂತ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕಾನೂನು ಚೌಕಟ್ಟಿನಲ್ಲಿ ಒದಗಿಸುತ್ತಿದ್ದರು. ಅವರ ನಿಧನ ರಾಜ್ಯಕ್ಕೆ ದೊಡ್ಡ ನಷ್ಟ ಎಂದು ಮುಖ್ಯಮಂತ್ರಿ ಸ್ಮರಿಸಿದರು. ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಖ್ಯಾತ ಕವಿಯಾಗಿದ್ದು, ಭಾವಗೀತೆ, ಸಾಹಿತ್ಯ ವಿಮರ್ಶೆ, ಅನುವಾದ, ಮಕ್ಕಳಿಗಾಗಿ ಗೀತೆಗಳ ರಚನೆ ಮಾಡಿ ವ್ಯಾಪಕ ಮನ್ನಣೆ ಗಳಿಸಿದರು. ಭಾವಗೀತೆಗಳ ಸರದಾರ ಎಂದು ಹೆಸರಾಗಿದ್ದ ಅವರು ಕನ್ನಡಿಗರ ಮನೆ ಮಾತಾಗಿದ್ದರು ಎಂದು ಕೊಂಡಾಡಿದರು. ಕೃಷಿ ವಿಜ್ಞಾನಿ ಎಂ ಮಹದೇವಪ್ಪ ಅವರು ಭತ್ತ ತಳಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದ ಅವರು ಭತ್ತದ ತಳಿಗಳ ಜನಕ ಎಂದೇ ಹೆಸರಾಗಿದ್ದರು. ಅವರ ಕೃಷಿ ವಿಜ್ಞಾನದ ವಿದ್ವತ್ತು ಹೊಂದಿದ್ದ ಅವರ ಅಗಲಿಕೆಯಿಂದ ವಿಜ್ಞಾನ ಲೋಕ ಬಡವಾಗಿದೆ ಎಂದು ಗುಣಗಾನ ಮಾಡಿದರು. ಮತ್ತು ಹಲವಾರು ರಾಷ್ಟ್ರೀಯ ಸಮಸ್ಯೆಗಳ ಕೃಷಿ ತಜ್ಞ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು. ಡಾಕ್ಟರ್ ಎಂ ಮಹದೇವಪ್ಪ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ಅಗಲಿದ ಗಣ್ಯರ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡರು. ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದರು. ಭತ್ತದ ಸಂಶೋಧನೆಯಲ್ಲಿ ಬಹಳಷ್ಟು ಕೆಲಸವನ್ನು ಅವರು ಮಾಡಿದರು. ಅದಕ್ಕಾಗಿ ಅವರಿಗೆ ಭತ್ತದ ಮಹದೇವಪ್ಪ ಅಂತ ಕರೀತಿದ್ರು. ಅವರಿಗೆ ಭತ್ತದ ಬಗ್ಗೆ ಒಂದು ರೀತಿ ಮಾಹಿತಿಯ ಕೋಶ ಆಗಿದ್ದರು, ಮಾಹಿತಿಯ ಕಣಜ ಆಗಿದ್ದರು. ಅವರು ಕೊನೆ ಗಳಿಗೆವರೆಗೂ ಕೂಡ ಈ ಸಂಶೋಧನೆ ಬಗ್ಗೆನೇ, ಭತ್ತದ ತಳಿಗಳ ಬಗ್ಗೆನೇ ಗೃಹ ಮತ್ತು ಕಾನೂನು ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕಂಡುಹಿಡಿಯೋದರಲ್ಲಿ, ಅದನ್ನು ರೈತರಿಗೆ ಪರಿಚಯ ಮಾಡಿಸೋದ್ರಲ್ಲಿ ಬಹಳಷ್ಟು ಕಾಲವನ್ನು ವ್ಯಯ ಮಾಡಿದರು. ಮತ್ತು ಕಾನೂನು ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇತ್ತೀಚೆಗೆ ನಿಧನರಾದ ರಾಮಜೋಯಿಸ್, ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಮಹದೇವಪ್ಪ ಅವರ ವ್ಯಕ್ತಿತ್ವವನ್ನು ನೆನಪಿಸಿಕೊಂಡರು. ಒಂದು ಬದ್ಧತೆಯಿಂದ ಅವರು ರಾಜ್ಯಸಭೆ ಕೂಡ ಆಯ್ಕೆ ಆದರು. ಹೀಗಾಗಿ ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಈ ಮೂರು ರಂಗದಲ್ಲಿ ಕೆಲಸ ಮಾಡಿರುವಂಥ
ಒಂದು ಶ್ರೇಯಸ್ಸು, ಆ ಅನುಭವ ಸನ್ಮಾನ್ಯ ರಾಮ ಜೋಯಿಸರು ಸೇರ್ತದೆ. ಮನೆ ಮನೆಗಳಲ್ಲಿ ಸಚಿವ ಬಿಸಿ ಪಾಟೀಲ್ ಕೂಡ ಅಗಲಿದ ಗಣ್ಯರ ಕೊಡುಗೆಯನ್ನು ಸ್ಮರಿಸಿದರು. ಅಗಲಿದ್ದಾರೆ, ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತಾ ಇನ್ನು ಕೃಷಿ ಸಚಿವನಾಗಿ ಕೃಷಿ, ಶಿಕ್ಷಣ, ಸಂಶೋಧನೆ, ವಿಸ್ತರಣೆ, ನೀತಿ ನಿರೂಪಣೆ ಮತ್ತು ಆಡಳಿತ ವಿಭಾಗಗಳಲ್ಲಿ ರಾಜ್ಯದ, ದೇಶದ ಹಾಗೂ ವಿದೇಶದ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಮಹಾನ್ ಸಾಧಕ ಕೃಷಿ ವಿಜ್ಞಾನಿ. ಒಟ್ಟಾರೆ ನಮಗೆಲ್ಲ ಹೆಮ್ಮೆ. ಸಚಿವ ಆರಗ ಜ್ಞಾನೇಂದ್ರ ಸೇರಿದಂತೆ ಮತ್ತಿತರರು ಗಣ್ಯರ ಸೇವೆಯ ಗುಣಗಾನ ಮಾಡಿದರು. ನಾವೆಲ್ಲ ಅವರೆಲ್ಲ ಹುಟ್ಟಿದ ಊರಿನಲ್ಲಿ ದೇವರು ನಮಗೂ ಕೂಡ ಜನ್ಮ ಕೊಟ್ಟಿದ್ದಾನೆ ಅನ್ನುವಂಥ ಹೆಮ್ಮೆ ನಮ್ಗೆ ಖಂಡಿತ ಯಾವಾಗಲೂ ಕೂಡ ಇರುತ್ತೆ. ಅಂಥ ಒಂದು ದೊಡ್ಡ ಕೆಲಸವನ್ನು ಅವರ ಜೀವನದಲ್ಲಿ ಮಾಡಿ ಇಟ್ಟೋಗಿದ್ದಾರೆ. ಬಳಿಕ ಸದನದಲ್ಲಿ 2 ನಿಮಿಷ ಮೌನಾಚರಣೆ ಮಾಡಿದರು. ಬೆಂಗಳೂರು ನಗರದ ಸಮಸ್ಯೆಗಳನ್ನು ಪರಿಹರಿಸಲು ನೂತನ ಕಾಯ್ದೆಯನ್ನು ಶೀಘ್ರ ಜಾರಿ ಮಾಡಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರವಾಗಿ ಉತ್ತರ ನೀಡಿದ ಸಚಿವರು, ನಗರದಲ್ಲಿ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆ ಮಾಡಲು ಸರ್ಕಾರ ಸಿದ್ಧವಿದೆ ಎಂದು ತಿಳಿಸಿದರು. ಕೆಲವು ಕಡೆ ಮೂಲಸೌಕರ್ಯ ಕಲ್ಪಿಸಿದರೆ ಹೆಚ್ಚಿನ ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವಂಥದ್ದಕ್ಕೆ ಸಾಧ್ಯತೆ ಆಗ್ತದೆ. ಯಾಕಂದರೆ ವಿದ್ಯುತ್ ಶಕ್ತಿ ಇದ್ದರೂ ಕೂಡ ಆ ಸಮಯದಲ್ಲಿ ಎಲ್ಲ ಪಂಪ್ ಸೆಟ್ಗಳಿಗೆ ಒಂದೇ ಸಮಯದಲ್ಲಿ ಕೊಡುವಂಥದ್ದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದೆಲ್ಲ ಆದಮೇಲೆ ನಾವು ನಿಮ್ಮ ಸಲಹೆಯನ್ನು ಪರಿಗಣಿಸ್ತೀವಿ. ಸನ್ಮಾನ್ಯ ಸಣ್ಣ ನೀರಾವರಿ ಸಚಿವರ ದೇವನಹಳ್ಳಿ ನಗರಕ್ಕೆ ಕೆಸಿ ವ್ಯಾಲಿಯಿಂದ ನೀರು ಪೂರೈಕೆ ಮಾಡುವ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಣ್ಣ ಕೈಗಾರಿಕಾ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದ್ದಾರೆ. ನಿಸರ್ಗ ನಾರಾಯಣಸ್ವಾಮಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಈ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕು 1ಕ್ಕೆ 100 ಕೆರೆಗೆ ಆಲ್ಮೋಸ್ಟ್ ಕೊಟ್ಟಿದ್ದೀವಿ ನಾವು, ಯಾಕೆಂದ್ರೆ ಅಡ್ಜಾಯ್ನಿಂಗ್ ನೆಲಮಂಗಲ ಅಂತ. ಹಾಗಾಗಿ ಟ್ರೀಟೆಡ್ ವಾಟರ್ ಏನು ಕೊಡ್ತೀವಿ, ಎಲ್ಲೆಲ್ಲಿ ಹತ್ತತ್ರ ಸಾಧ್ಯ ಅದು ಕೊಡ್ತಾ ಹೋಗಿದ್ದೀವಿ. ನೀರಿನ ಪರಿಸ್ಥಿತಿ ನೋಡ್ಕೊಂಡು ಮಾಡ್ತೀವಿ. 308 MLD ಅವೈಲಬಲ್ ವಾಟರ್ ಏನಿದೆ ಅಷ್ಟನ್ನು ಎಷ್ಟು ಪೂರೈಸಬಹುದು ಅಷ್ಟಕ್ಕೆ DPR ಮಾಡಿದ್ದೀವಿ. ವಿಧಾನ ಪರಿಷತ್ನಲ್ಲೂ ಸಹ ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ನ್ಯಾಯಮೂರ್ತಿ ರಾಮ ಜೋಯಿಸ್, ಖ್ಯಾತ ಕವಿ ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ ಮತ್ತು ಕೃಷಿ ವಿಜ್ಞಾನಿ ಮಹದೇವಪ್ಪ ಅವರಿಗೆ ಸಂತಾಪ ಸಲ್ಲಿಸಲಾಯಿತು. ಸಭಾಪತಿ ಬಸವರಾಜ ಹೊರಟ್ಟಿಯವರು ಸಂತಾಪ ಸೂಚನಾ ನಿರ್ಣಯವನ್ನು ಮಂಡಿಸಿದರು. ಅವರ ಮಾರ್ಗದರ್ಶನದಲ್ಲಿ ಸಂಶೋಧನಾ ವೃತ್ತಿಯನ್ನು ಪ್ರಾರಂಭಿಸಿ ಸಭಾನಾಯಕ ಭಾಷಾಶಾಸ್ತ್ರ ಸಂಶೋಧಕರಾಗಿ, ಪ್ರಾಧ್ಯಾಪಕರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಭಾವಗೀತೆಗಳನ್ನು ಧ್ವನಿಸುಗಳ ಮೂಲಕ ನಾಡಿನಾದ್ಯಂತ ತಲುಪುವಂತೆ ಮಾಡಿದ್ದ ಶ್ರೀಯುತರು ಭಾವಗೀತೆಗಳ ಕವಿಯೆಂದು ಪ್ರಸಿದ್ಧರಾಗಿದ್ದರು. ಶಿಶುನಾಳ ಶರೀಫರ ಕಾವ್ಯವನ್ನು ಸಂಗ್ರಹಿಸಿ ಕನ್ನಡಿಗರಿಗೆ ಪರಿಚಯಿಸುವಲ್ಲಿ ಅಪಾರ ಶ್ರಮವಹಿಸಿದ್ದರು. 6 ವಿಮರ್ಶಾ ಗ್ರಂಥಗಳು, 4 ನಾಟಕಗಳು, 8 ಸಂವಾದಿತ ಕೃತಿಗಳು, 3 ಶಾಸ್ತ್ರ ಸಹಿತ 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದ ಶ್ರೀಯುತರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೂಡಬಿದಿರೆ ಶಿವರಾಮ ಕಾರಂತ ಪ್ರತಿಷ್ಠಾನ ಪ್ರಶಸ್ತಿ, ಬಾಲ ಸಾಹಿತ್ಯ ಪ್ರಶಸ್ತಿ, ವರ್ಧಮಾನ ಮತ್ತು ಆರ್ಯಭಟ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಸಂಗೀತ ಗಂಗಾ ಪ್ರಶಸ್ತಿ, ನಿರಂಜನ ಪ್ರಶಸ್ತಿ ಕೃತಿಗಳು 60ಕ್ಕೂ ಹೆಚ್ಚು. ಸಭಾನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ 3 ಗಣ್ಯರ ವ್ಯಕ್ತಿತ್ವ ಹಾಗೂ ಸೇವೆಯನ್ನು ಸ್ಮರಿಸಿದರು. ತಾವೇ ಹೇಳಿರುವಂತೆ ಶಿವರಾಮ ಕಾರಂತ ಪ್ರಶಸ್ತಿ, ಮೂಡಬಿದಿರೆದು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಆರ್ಯಭಟ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ, ಆಳ್ವಾಸು, ಇತರ ಎಲ್ಲ ಅನೇಕ ಪ್ರಶಸ್ತಿಗಳು ಕೂಡ ಅವ್ರನ್ನ ಹುಡುಕಿ ಬಂದು ಕೊನೆಗೆ ಚುಂಚು ಶ್ರೀಗಳ ಪ್ರಶಸ್ತಿ ಕೂಡ ಅವರು ಭಾಜನರಾಗಿದ್ದರು. ಸಾಹಿತ್ಯ ಲೋಕದಲ್ಲಿ ಹೆಚ್ಚು ಪ್ರಚಾರವಿಲ್ಲದೆ ಅದ್ಭುತವಾದಂತಹ ಕವಿರಾದ್ಯದ ಕನಸುಗಾರ ಲಕ್ಷ್ಮಣ ಭಟ್ರ ನಿಧನ ನಮ್ಮ ಸಾಹಿತ್ಯ ಲೋಕಕ್ಕೆ ಒಂದು ಹಿರಿಯ ಸಾಹಿತ್ಯವನ್ನು ಕಳ್ಕೊಂಡಂತ ಅನುಭವವನ್ನು ತಂದುಕೊಟ್ಟಿದೆ. ಮನಸ್ಸ ಬಗ್ಗೆ ಎಲ್ಲರಿಗೂ ಅರ್ಥವಾಗುವಂತೆ ನಮ್ಮ ರೈತಾಪಿ ಜನ ಸಂತಾಪ ಸೂಚನಾ ನಿರ್ಣಯವನ್ನು ಪ್ರತಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ಬೆಂಬಲಿಸಿದರು. ಒಂದು ಛಾಪ ಮೂಡಿಸಿದಂತ ಡಾಕ್ಟರ್ ಮಹದೇವಪ್ಪ ಅವರು ನಿಜವಾಗಲೂ ಅವರ ಅಗಲುವಿಕೆ ನಮಗೆ ಬಹಳಷ್ಟು ನೋವು ತಂದಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾನು ಸನ್ಮಾನ್ ಸಭಾಪತಿಯವರೇ, ನಾನು ಮಾಹಿತಿ ತಂತ್ರಜ್ಞಾನ ಹಾಗೂ ವಿಜ್ಞಾನ ತಂತ್ರಜ್ಞಾನ ಮತ್ತು ಬಯೋಟೆಕ್ನಾಲಜಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನನಗೆ ಕೆಲವೊಂದು ಜಿಜ್ಞಾಸೆ ಇತ್ತು. ಸನ್ಮಾನ್ ಸಭಾಪತಿಯವರೇ, ಭಾರತ ದೇಶ ಸ್ವಾತಂತ್ರ್ಯ ಸಿಗೋ ಮುಂದೆ ಕೇವಲ 30 ಕೋಟಿ ಜನಸಂಖ್ಯೆ ಇತ್ತು.
ಅವರು ನನ್ನ ಚೇಂಬರ್ ಕರೆಸಿ ಅವ್ರ ಜೊತೆ ಅತ್ಯಂತ ಹಿರಿಯ ವಿಜ್ಞಾನಿಗಳು ಅವ್ರದ್ದು ಒಂದು ಮೌನವನ್ನು ಆಚರಿಸಬೇಕು. ಬಳಿಕ ಅಗಲಿದ ಗಣ್ಯರ ಗೌರವಾರ್ಥ 1 ನಿಮಿಷ ಮೌನ ಆಚರಿಸಲಾಯಿತು. ಬಳಿಕ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಸಭಾಪತಿ ಮುಂದಾದಾಗ ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಕಾಂಗ್ರೆಸ್ ಪಕ್ಷ ಮಂಡಿಸಿರುವ ಬೆಲೆ ಏರಿಕೆ ವಿಚಾರದ ನಿಲುವಳಿ ಸೂಚನೆಯನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ನಿಲುವಳಿ ಸೂಚನೆ ತಗೊಳ್ಬೇಕಂತ ತಾವೇ ಆದೇಶ ಕೊಟ್ಟಿದ್ದೀರಿ. ನಾನು ಒಂದು ನಿಮಿಷ ಪ್ರಶ್ನೋತ್ತರ ಮುಗಿದ ನಂತರ ನಿಮ್ಗೆ ನಾನು ಕೊಡ್ತೀನಿ, ಅವಾಗ ಮಾತಾಡಿ. ಅದಾದ ನಂತರ ಮುಂದೆ ನೀವು ಮಾಡೋದ್ರಲ್ಲಿ ನನಗೆ ಗೊತ್ತಿಲ್ಲ. 2 ನಿಮಿಷ ಇನಿಷಿಯೇಷನ್ ಮಾಡ್ತೀನಿ. ಇದನ್ನು ದಾಖಲೆ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಸೇರಿದಂತೆ ಬೆಲೆ ಏರಿಕೆಯನ್ನು ನಿಯಂತ್ರಿಸುವಲ್ಲಿ ಕೇಂದ್ರ, ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ. ಬೆಲೆ ಏರಿಕೆ ಕುರಿತು ನಿಲುವಳಿ ಸೂಚನೆಯಡಿ ವಿಷಯ ಮಂಡಿಸಿದ ಅವರು, ಕೊರೋನಾ ಸೋಂಕಿನಿಂದ ನಲುಗಿ ಹೋಗಿರುವ ಜನರಿಗೆ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಬೆಲೆ ಮತ್ತಷ್ಟು ಹೊರೆಯಾಗಿದೆ, ಜನರು ಜೀವನ ನಡೆಸುವುದೇ ದುಸ್ತರವಾಗಿದೆ ಎಂದು ಹೇಳಿದರು. ಯುಪಿಎ ಸರ್ಕಾರದ ಅವಧಿಯಲ್ಲಿ ತೈಲ ಬೆಲೆ ಏರಿಕೆಯಾದಾಗ ಬಿಜೆಪಿಯ ಮಹಿಳಾ ಸಂಸದರು ಸೇರಿದಂತೆ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ಮಾಡಿದ್ದರು. ಇದೀಗ ಕಚ್ಚಾ ತೈಲದ ಮೇಲೆ ಗಣನೀಯವಾಗಿ ಕುಸಿದಿದೆ. ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆಯಾಗುತ್ತಿದೆ. ಅದನ್ನು ನಿಯಂತ್ರಿಸುವಲ್ಲಿ ಕೇಂದ್ರ, ರಾಜ್ಯ ಸರ್ಕಾರಗಳು ವಿಫಲವಾಗಿವೆ ಎಂದು ಹೇಳಿದರು. ಬಡವರು, ಮಧ್ಯಮ ವರ್ಗದವರು ಇವ್ರ ಮೇಲೆ ಪರೋಕ್ಷವಾದ ತೆರಿಗೆಯನ್ನು ಏರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಒಂದು ಕಡೆ ಕೊರೋನಾ ರೋಗಕ್ಕೆ ಜನ ತುತ್ತಾಗಿ ಲಾಕ್ಡೌನ್ ಆಗಿ ಕಷ್ಟದಲ್ಲಿದ್ದಾರೆ, ಕೆಲಸ ಇಲ್ಲದೇನೆ ಉದ್ಯೋಗ ಕಳ್ಕೊಂಡು ಕಷ್ಟದಲ್ಲಿದ್ದಾರೆ. ಇನ್ನೊಂದು ಕಡೆ ತೆರಿಗೆಯನ್ನು ದೊಡ್ಡ ಪ್ರಮಾಣದಲ್ಲಿ ಏರಿಸಿದ್ದಾರೆ. ಇದನ್ನ ಏನಂತ ಕರಿಬೇಕು? ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಸೆಂಟ್ರಲ್ ಟ್ಯಾಕ್ಸಸ್ಸು ಮತ್ತು ಸ್ಟೇಟ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಮಧ್ಯಪ್ರವೇಶಿಸಿ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಳಿತದಿಂದಾಗಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗುತ್ತಿದೆ ಎಂದರು. ಬೆಲೆ ಏರಿಕೆ ವಿಷಯ ಕುರಿತು ಚರ್ಚೆ ಮಾಡಲು ಸರ್ಕಾರದ ಅಭ್ಯಂತರವಿಲ್ಲ. ಆದರೆ ಈ ವಿಷಯವನ್ನು ನಿಲುವಳಿ ಸೂಚನೆಯ ಬದಲಿಗೆ ಮುಂಗಡ ಪತ್ರದ ಮೇಲಿನ ಚರ್ಚೆಯ ಜೊತೆಯಲ್ಲೇ ಕೈಗೆತ್ತಿಕೊಳ್ಳಲಿ ಎಂದು ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಮನವಿ ಮಾಡಿದರು. ಗವರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಟ್ಯಾಕ್ಸಸ್ ಎಲ್ಲ ಇದೆ. ಈಗ ಇಲ್ಲಿ ನಿಲುವಳಿ ಸೂಚನೆ ತರುವಂತದ್ದು ಎಷ್ಟು ಸಮಂಜಸ? ಕರ್ನಾಟಕ ರಾಜ್ಯ ಸಶಸ್ತ್ರ ಪೊಲೀಸ್ ಪಡೆ ವತಿಯಿಂದ ಬೆಂಗಳೂರಿನಲ್ಲಿಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸುಲೈಮಾನ್ ಹಾಕಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಮತ್ತು ಕಾನೂನು ಸಚಿವ ಬಸವರಾಜ ಬೊಮ್ಮಾಯಿ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಪಾಲ್ಗೊಂಡಿದ್ದರು. ನಂತರ ಮಾತನಾಡಿದ ಬಸವರಾಜ ಬೊಮ್ಮಾಯಿ, ಇಂದಿನ ಆಧುನಿಕ ಯುಗದಲ್ಲಿ ಮಹಿಳೆಯರ ಸುರಕ್ಷತೆ ಅತ್ಯಂತ ದೊಡ್ಡ ಪ್ರಶ್ನೆಯಾಗಿದೆ. ಮಹಿಳೆಗೆ ಸ್ವಯಂ ರಕ್ಷಣಾ ತರಬೇತಿ ತುಂಬಾ ಅಗತ್ಯವಿದ್ದು, ಈ ಕುರಿತಂತೆ ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಭಾರತದಲ್ಲಿ ಪ್ರತಿಯೊಬ್ಬ ಮಹಿಳೆಯರು, ಅದರಲ್ಲೂ ವಿಶೇಷವಾಗಿ ಶಾಲಾ ಕಾಲೇಜು ಹಾಗೂ ವೃತ್ತಿಗಾಗಿ ಓಡಾಡುವ ಯುವತಿಯರಿಗೆ ಸ್ವಯಂ ರಕ್ಷಣಾ ತರಬೇತಿ ಅವಶ್ಯಕತೆ ಇದೆ. ಹಿಂದೆ ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್ಗಳಲ್ಲಿ ವಿದ್ಯಾರ್ಥಿನಿಯರಿಗೆ ದೈಹಿಕ ಕ್ಷಮತೆ ಕಾಯ್ದುಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಸ್ವಯಂ ರಕ್ಷಣಾ ತರಬೇತಿ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ಕೆಎಸ್ಆರ್ಪಿ ನೇತೃತ್ವ ವಹಿಸಿರುವ ಅಲೋಕ್ ಕುಮಾರ್ ಅವರು ಈ ತರಬೇತಿ ಕಾರ್ಯಕ್ರಮವನ್ನು ಆರಂಭಿಸಿರುವುದು ಶ್ಲಾಘನೀಯ. ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಬೇಕು ಎಂದು ಹೇಳಿದರು. ದೈಹಿಕವಾಗಿರುವಂತಹ ಒಂದು ಶಿಕ್ಷಣ ಇತ್ತು. ಈಗ ಅದು ಕಡಿಮೆ ಆಗ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ವಿತ್ ಸೆಲ್ಫ್ ಡಿಫೆನ್ಸ್ ಈ ಒಂದು ಯೋಜನೆ ಪ್ರಾರಂಭ ಮಾಡುವಂತದ್ದು ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇವೆ. ನಾವು
ಈ ಸ್ವಯಂ ರಕ್ಷಣೆಯ ಒಂದು ಕಾರ್ಯಕ್ರಮ KSRP ಬೆಂಗಳೂರಿನಲ್ಲಿ ಅಲೋಕ್ ಕುಮಾರ್ ಅವರ ನೇತೃತ್ವದಲ್ಲಿ DG ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಾನು ವಿಶೇಷವಾಗಿ ಅಲೋಕ್ ಕುಮಾರ್ ಅವರಿಗೆ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ. ಇದೇ ವೇಳೆ ವಿದ್ಯಾರ್ಥಿನಿಯರು ಸ್ವಯಂ ತರಬೇತಿ ಪ್ರಾತ್ಯಕ್ಷಿಕೆಯನ್ನು ಪ್ರದರ್ಶಿಸಿದರು. ಕಂಡಕ್ಟಿಂಗ್ ದಿಸ್ ಕೈಂಡ್ ಆಫ್ ಟ್ರೈನ್ ಆ ಕೆಲಸವನ್ನು ನಾವು ಮತ್ತು ಕೊಪ್ಪಳದ ಮಾಜಿ ಸಂಸದ ಮತ್ತು ಪ್ರದೇಶ ಕುರುಬ ಸಂಘದ ಮಾಜಿ ಅಧ್ಯಕ್ಷ ಕೆ ವಿರೂಪಾಕ್ಷಪ್ಪ ಬೆಂಗಳೂರಿನಲ್ಲಿಂದು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾದರು. ಪಕ್ಷದ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಚಿವ ಕೆಎಸ್ ಈಶ್ವರಪ್ಪ ಮತ್ತಿತರ ನಾಯಕರ ಸಮಕ್ಷಮದಲ್ಲಿ ವಿರೂಪಾಕ್ಷಪ್ಪ ಬಿಜೆಪಿ ಸೇರಿದರು. ನಂತರ ಮಾತನಾಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿರೂಪಾಕ್ಷಪ್ಪ ಮತ್ತು ಅವರ ಬೆಂಬಲಿಗರು ಬಿಜೆಪಿ ಸೇರ್ಪಡೆಯಾಗಿರುವುದಕ್ಕೆ ಸಂತಸವಾಗುತ್ತಿದೆ. ಅವರು ಹಿಂದೆ ನಮ್ಮ ಜೊತೆಯಲ್ಲಿಯೇ ಇದ್ದರು, ಆದರೆ ಕಾರಣಾಂತರದಿಂದ ದೂರವಾಗಿದ್ದರು. ಇದೀಗ ಅವರ ಸೇರ್ಪಡೆಯಿಂದ ಕೊಪ್ಪಳ ಸುತ್ತಮುತ್ತ 4-5 ಜಿಲ್ಲೆಗಳಲ್ಲಿ ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ. ಇದೇ 20ರಂದು ಅವರು ಮಸ್ಕಿಯಲ್ಲಿ ಭಾರೀ ಬಹಿರಂಗ ಸಭೆಯನ್ನು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುತ್ತಿದ್ದು, ಉಪಚುನಾವಣೆ ದೃಷ್ಟಿಯಿಂದ ಇದು ಪಕ್ಷಕ್ಕೆ ಶಕ್ತಿ ತುಂಬುವ ಕಾರ್ಯವಾಗಿದೆ ಎಂದು ಹೇಳಿದರು. ಆ ನಾಯಕ 4-5 ಸುತ್ತಮುತ್ತ ಜಿಲ್ಲೆಗಳಿಗೆ ಒಂದು ಆನೆಯ ಬಲ ಬಂದಂತಾಗಿದೆ ಅಂತ ಈ ತಿಂಗಳು 20ನೇ ತಾರೀಕು ಮಸ್ಕಿನಲ್ಲಿ ಮಾನ್ಯ ಕೆ ವಿರೂಪಾಕ್ಷಪ್ಪನವರು ಸುಮಾರು 25-30 ಸಾವಿರ ಜನರ ಜೊತೆಗೂಡಿ ಒಂದು ದೊಡ್ಡ ಸಭೆಯನ್ನ ಮಾಡಬೇಕು ಅಂತ ನಿಶ್ಚಯ ಆಗಿದೆ. ಸಾಯಂಕಾಲ ನಾನು ಹೋಗಿ ಹೆಲಿಕಾಪ್ಟರ್ ಆ ಸಭೆಯಲ್ಲಿ ಭಾಗವಹಿಸಿ ಬೆಳಗ್ಗೆ ವಿಧಾನಮಂಡಲದ ಅಧಿವೇಶನ ನಡೀತಾ ಇರೋದ್ರಿಂದ ಬೆಳಗ್ಗೆ ವಾಪಸ್ ಬರ್ತಾ ಇದ್ದೇನೆ. ಯಾಕೆಂದ್ರೆ ವಿರೂಪಾಕ್ಷಪ್ಪನವರ ದೊಡ್ಡ ಸಮಾವೇಶ ಆ ಭಾಗದ ಉಪಚುನಾವಣೆ ನಡೆಯುವಂತ ಭಾಗದಲ್ಲಿ ಬಹಳ ದೊಡ್ಡ ಶಕ್ತಿ ಕೊಟ್ಟಂತಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳುವಂತ ಅಗತ್ಯ ಇಲ್ಲ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಜಾರಿಯಿಂದ ಸಮಾಜದಲ್ಲಿ ಮಹಿಳಾ ಸಬಲೀಕರಣ ಸಾಧ್ಯವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹೇಳಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಮಹಿಳಾ ನಾಯಕತ್ವ ಕುರಿತು ವೆಬಿನಾರ್ ಉದ್ದೇಶಿಸಿ ಮಾತನಾಡಿ, ಐಐಟಿ ಮತ್ತು ಎನ್ಐಟಿಗಳಲ್ಲಿ ಮಹಿಳೆಯರ ಪ್ರವೇಶ ಪ್ರಮಾಣ ಹೆಚ್ಚಾಗಿದೆ. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಮಹಿಳೆಯರ ನಾಯಕತ್ವದ ಪ್ರಾಮುಖ್ಯತೆ ಅರಿವಾಗಿದೆ. ಸಾಂಕ್ರಾಮಿಕದ ಸಮಯದಲ್ಲಿ ಯಾರಾದರೂ ಅತ್ಯುತ್ತಮ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದರೆ ಅದು ನಮ್ಮ ತಾಯಂದಿರು ಎಂದು ಹೇಳಿದರು. ಮಹಿಳೆಯರು ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ, ಸಾಹಿತ್ಯ ಮತ್ತು ಸಾಮಾಜಿಕ ಸೇವಾ ವಲಯದಲ್ಲಿ ಅತ್ಯುನ್ನತ ಗುಣಮಟ್ಟದ ನಾಯಕತ್ವದ ಸಂಭವನೀಯತೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಬಾಂಗ್ಲಾದೇಶ ನಡುವಿನ ಬಹುನಿರೀಕ್ಷಿತ ಮೈತ್ರಿ ಸೇತು ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಉಭಯ ದೇಶಗಳ ಬಾಂಧವ್ಯ ವೃದ್ಧಿಗೆ ಸಹಕಾರಿ. ಪ್ರತಿಪಕ್ಷಗಳಿಂದ ತೈಲ ಬೆಲೆ ಏರಿಕೆಗೆ ವಿರೋಧ. ಸಂಸತ್ತಿನ ಉಭಯ ಸದನಗಳಲ್ಲಿ ಗದ್ದಲ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಿಯಂತ್ರಿಸುವಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲ. ಸಿದ್ದರಾಮಯ್ಯ ಟೀಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಳಿತ. ಬಸವರಾಜ ಬೊಮ್ಮಾಯಿ ಪ್ರತಿಪಾದನೆ. ಹಾಗೂ ಐಐಟಿ ಎನ್ಐಟಿಗಳಲ್ಲಿ ಮಹಿಳೆಯರ ಪ್ರವೇಶ ಪ್ರಮಾಣ ಹೆಚ್ಚಳ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಮಹಿಳೆಯರ ಸಬಲೀಕರಣಕ್ಕೆ ಸಹಕಾರಿ. ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.